ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಭಾಗ 1ರ ಟೆಕ್ಸ್ಟ್ ಬುಕ್ನ ಮೊದಲ ಗದ್ಯ ಪಾಠ ದ ಎನ್ಚಾಂಟೆಡ್ ಪೂಲ್ದಲ್ಲಿರ್ತಕ್ಕಂಥ C1 ದಿಂದ C4 ವರೆಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. C1, C2, C3 ಮತ್ತು C4. ಇದಕ್ಕಿಂತ ಮುಂಚೆ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಅಂತ ಕ್ವಶನ್ಸನ್ನು ಹಾಕಿದೆ, ಅದನ್ನು ನೋಡದೇ ಇದ್ದರೆ ತಪ್ಪದೇ ನೋಡಿ ಅಂತ ಹೇಳ್ತಾ, ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಸೈನ್ಸ್ ಮತ್ತು SS ನ ಎಲ್ಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. C1ಗೆ ಬರ್ತೀನಿ. ಎಸ್, ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಹ್ಯಾಸ್ ಬೀನ್ ಜಂಬಲ್ಡ್ ಅಪ್, ರೀಅರೇಂಜ್ ದೆಮ್ ಆ್ಯಂಡ್ ಕಂಪ್ಲೀಟ್ ದ ಗಿವನ್ ಚಾರ್ಟ್ ಇನ್ ಪೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಇಲ್ಲಿ 7 ಘಟನೆಗಳಿದ್ದಾವೆ. ಫಸ್ಟ್ ಇತ್ತು, ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಆ್ಯಂಡ್ ದ 5 ಬ್ರದರ್ಸ್ ಗ್ರೀವ್ ಮೋರ್ ಆ್ಯಂಡ್ ಮೋರ್ ಥರ್ಸ್ಟಿ. ಸೆಕೆಂಡ್, ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಯುಧಿಷ್ಠರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಥರ್ಡ್ ಒನ್, ಸಹದೇವ ಆಲ್ಸೋ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್. ಫೋರ್ತ್, ಯುಧಿಷ್ಠರ ಸೆಂಟ್ ನಕುಲ ಟು ಫೆಚ್ ವಾಟರ್. ಫಿಫ್ತ್, Yudhishthira was anxious when Bhima and Arjuna did not return. Sixth, the Yaksha was pleased and granted all his brothers' life. Seventh, at last Yudhishthira himself got to the place where all his brothers were lying dead. Eighth, Yudhishthira obeyed the Yaksha and answered all his questions. ಫಸ್ಟ್ ವಾಕ್ಯ ಬರ್ತಕ್ಕಂಥದ್ದು 1, 4, 2, 3, 5, 7, 8, 6. ಈ ಅರೇಂಜ್ದಲ್ಲಿ ನೀವೇನು ಮಾಡಬೇಕು, ಸೆಂಟೆನ್ಸನ್ನು ಬರೆದಿದ್ದೆ ಆದರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ. ಈ ಥರ ಜೋಡಿಸಿ. ಮುಂದಿನ ಪ್ರಶ್ನೆ C2. Hope you have enjoyed reading the story. Answer the following questions by the choosing the correct option ಅಂತ ಕೇಳಿದ್ದಾರೆ. First one, Arjuna wanted to destroy his unseen foe but first he had to ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಬಿ ಬರ್ತದೆ ನೋಡಿ, ಕ್ವಿಂಚ್ ಹೀಸ್ ಟೆರಿಬಲ್ ಥ್ರಸ್ಟ್ ಅಂತ ಇದೆ, ಅದು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಬರಬೇಕು. ಸೆಕೆಂಡ್ ಒನ್, ಯುಧಿಷ್ಠರ ಅಗ್ರಿ ಟು ಆನ್ಸರ್ ದ ಕ್ವಶನ್ಸ್ ಆಫ್ ದ ಯಕ್ಷ ಬಿಕಾಸ್ ಅಂತ ಇದೆ, ಇದರಲ್ಲಿ ಆಪ್ಷನ್ ಬಿ ಬರ್ತದೆ. ಹಿ ನ್ಯೂ ದ ಯಕ್ಷ ಅಂತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸರಿಯಾದ ಉತ್ತರ ಬರ್ತದೆ. ಥರ್ಡ್ ಒನ್, ಅಕಾರ್ಡಿಂಗ್ ಟು ಯುಧಿಷ್ಠರ ಹ್ಯಾಪಿನೆಸ್ ಈಸ್ ದ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತಕ್ಕಂಥ ಆಯ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ. C3ಗೆ ಬರೋಣ. ಹಿಯರ್ ಆರ್ ಸಮ್ ಡೈರೆಕ್ಟ್ ಕೊಟೇಶನ್ಸ್ ಫ್ರಮ್ ದಿ ಸ್ಟೋರಿ. ಐಡೆಂಟಿಫೈ ದ ಸ್ಪೀಕರ್ ಆ್ಯಂಡ್ ರೈಟ್ ವಾಟ್ ಈಚ್ ಕೊಟೇಶನ್ ಸಜೆಸ್ಟ್ ಅಬೌಟ್ ದ ಸ್ಪೀಕರ್. You can use the adjectives when in the box and may also add your own ಅಂತ ಇದೆ. ಸ್ಪೀಕರ್ ಕೊಟೇಶನ್ ಕ್ವಾಲಿಟಿ ಅಂತ ಇದೆ. ಇಲ್ಲಿ ಯುಧಿಷ್ಠರಾಗೆ ಬಂದರೆ ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್ ಅಂತ ಇದೆ, ಇದು ಬಂದ್ಬಿಟ್ಟು ಹ್ಯುಮಿಲಿಟಿ ಅಂತಕ್ಕಂಥದ್ದು ಬರ್ತದೆ. ಅರ್ಜುನ ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಟು ಮೀ, ಐ ವಿಲ್ ಕಿಲ್ ಅಂತ ಇದೆ, ಸೊ ಅದು ಏನಾಗ್ತದಪ್ಪ ಅಂದರೆ ಅರೋಗನ್ಸ್ ಅಂತ ಬರ್ತದೆ. ಯುಧಿಷ್ಠರ ಮೇ ದ ಕ್ಲೌಡ್ ಕಾಂಪ್ಲೆಕ್ಸ್ಡ್ ಲೋಟಸ್ ಎಂಜಾಯ್ಡ್ ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲ ಅರೈಸ್ ಅಂತ ಇದೆ, ಇದು ಸೆಲ್ಫ್ನೆಸ್ ಅಂತ ಬರ್ತದೆ. ಓಕೆ, ನಕುಲ ನೋಡೋದಾದರೆ ಅಲ್ಲಿರ್ತಕ್ಕಂಥ ಸೆಂಟೆನ್ಸ್, ಎಟ್ ಅ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್ ಪ್ಲ್ಯಾಂಟ್ಸ್ ಆ್ಯಂಡ್ ಕ್ರೇನ್ಸ್, ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್ ಅಂತ ಇದೆ, ಇದು ಪ್ರಿಡಿಕ್ಷನ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ಯಕ್ಷ ಇತ್ತು, ಅದು ಇನ್ವಿಸಿಬಲ್ ಇದೆ. ಡು ನಾಟ್ ಫಾಲೋ ಯುವರ್ ಬ್ರದರ್ಸ್, ಆನ್ಸರ್ ಮೈ ಕ್ವಶನ್ಸ್ ಫಸ್ಟ್ ಆ್ಯಂಡ್ ದೆನ್ ಕ್ವಿಂಚ್ ಯುವರ್ ಥ್ರಸ್ಟ್ ಅಂತ ಇದೆ, ಇದು ಕಮಾಂಡಿಂಗ್ ಅಂತ ಏನಾಗಬೇಕಪ್ಪ ಅಂದರೆ ಬರಬೇಕು. C4ಗೆ ಬರ್ತೀನಿ. ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್ ಈಚ್ ಅ ಕ್ವಶನ್ ಬಿಲೋ ಇನ್ ಅ ಶಾರ್ಟ್ ಪ್ಯಾರಾಗ್ರಾಫ್ 30 to 40 ವರ್ಡ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್, ಹೌ ಡು ಯು ಥಿಂಕ್ ನಕುಲ ಕೇಮ್ ಟು ದ್ಯಾಟ್ ಕನ್ಕ್ಲೂಷನ್. ಆನ್ಸರ್, ದ್ಯಾಟ್ ಡೇ ವಾಸ್ ಸಮ್ಮರ್ ಆಫ್ಟರ್ನೂನ್ ಆ್ಯಂಡ್ ದ 5 brothers were feeling very thirsty because they chased a deer. When they sit under a tree, Yudhishthira asked Nakula to fetch some water. Nakula climbed on a tree and saw some water plants and cranes, so he came to the conclusion that there must be some water source ಅಂತ ಬರೆದ್ರೆ ಸಾಕು. ಸೆಕೆಂಡ್ಗೆ ಬರೋಣ. ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿಸ್ ಅನ್ಸೀನ್ ಪೋ, ವೈ ಡು ಯು ಥಿಂಕ್ ಹಿ ವಾಂಟೆಡ್ ಟು ಡೂ ಸೊ ಅಂತ ಇದೆ. ಆನ್ಸರ್, ವೆನ್ ಅರ್ಜುನ ಕೇಮ್ ಟು ದ ಫೂಲ್ ಹಿ ಸಾ ಹಿಸ್ ಬ್ರದರ್ಸ್ ಲೇಯಿಂಗ್ ಡೆಡ್, ದಿಸ್ ಮೇಡ್ ಹಿಮ್ ಸೋ ಸ್ಯಾಡ್ ಆ್ಯಂಡ್ ಹಿ ವಾಂಟೆಡ್ ಟು ಟೇಕ್ ರಿವೆಂಜ್. At the same time he heard the invisible voice which commanded him to answer its questions before he drank the water. This made him angry, so he raged and wanted to destroy that unseen foe. He shoot sharp arrows in the direction of the voice ಅಂತ ಬರೆದ್ರೆ ಸಾಕು. ಥರ್ಡ್ಗೆ ಬರೋಣ. ಎಸ್, Yudhishthira himself proceeded in the direction his brothers and taken. What made Yudhishthira take that decision? Answer, Yudhishthira was worried and puzzled because his brothers had not returned a long time. Among 4, no one came back.
What happened to them? That he didn't know. This made him to proceed in the direction his brothers had taken ಅಂತ ಬರೆದ್ರೆ ಸಾಕು. Next one, happiness is the result of good conduct. Do you agree with this? Support your answer with an example ಅಂತ ಕೊಟ್ಟಿದ್ದಾರೆ. Answer, yes, I will agree with the statement. Once I witnessed the small accident, the boy who fell down from his bicycle when he hit another bicycle. That boy had some fractures. I took him to hospital and informed his parents. After many months, when I wanted to join the college, a person helped me a lot. I felt very happy. Afterward, I came to know that he was the father of that boy. So the result of good conduct is happiness. So fifth ಪ್ರಶ್ನೆಗೆ ಬರೋಣ. May the cloud complexed Nakula arise? Why did Yudhishthira choose Nakula in preference to Bhima and Arjuna ಅಂತ ಇದೆ. Answer, Yudhishthira chose Nakula in preference to Bhima and Arjuna because he was the only surviving son of Kunti and Nakula. The son of Madri should come back to life because Kunti and Madri were the two wives of his father. Both mothers would each have a surviving son ಅಂತ ಇತ್ತು. ಇಷ್ಟಿತ್ತು ಈ ಒಂದು ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.